ಸುವರ್ಣ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ಇಡೀ ಜಗತ್ತಿನ ಚಿತ್ತ ಇರಾನ್ ಇಸ್ರೇಲ್ ವಾರ್ ಕಡೆಗಿದೆ. ನಮ್ಮ ಭಾರತದಲ್ಲೂ ಈ ಯುದ್ಧದ ಬಗ್ಗೆ ಚರ್ಚೆ ನಡೀತಾ ಇದ್ದಾವೆ. ಪ್ರಧಾನಿ ಮೋದಿ ಇರಾನ್ ಅಧ್ಯಕ್ಷರಿಗೆ ಫೋನ್ ಕಾಲ್ ಮಾಡಿ ಮಾತಾಡಿದ್ದಾರೆ. ಆದರೆ ಭಾರತ ಸರ್ಕಾರ ಇಸ್ರೇಲ್ ಪರನೋ ಇರಾನ್ ಪರನೋ ಅನ್ನೋ ಕ್ಲಾರಿಟಿಗೆ ಬಂದಿಲ್ಲ. ಆದ್ರೆ ಭಾರತ ಸರ್ಕಾರ ಇರಾನ್ ಪರನೇ ನಿಲ್ಬೇಕು ಅನ್ನೋ ಆಗ್ರಹ ದೇಶಾದ್ಯಂತ ಕೇಳಿ ಬರ್ತಾ ಇದೆ. ಬಿಡಿ, ನಮ್ಮ ಭಾರತದ ವಿಚಾರ ಈ ಯುದ್ಧದ ವಿಷಯದಲ್ಲಿ ಅಷ್ಟೇನು ತಲೆ ಕೆಡಿಸ್ಕೊಳ್ಳುವಂಥದ್ದೇನಲ್ಲ. ಆದ್ರೆ ಇಲ್ಲಿ ನಾವು ಗಮನಿಸಬೇಕಾಗಿರೋದು ಏನಂತಂದ್ರೆ, ಈ ಯುದ್ಧದಲ್ಲಿ ನಮ್ಮ ನೆರೆ ರಾಷ್ಟ್ರ ಪಾಕಿಸ್ತಾನದ ಸ್ಟ್ಯಾಂಡ್ ಏನು? ಇರಾನ್ ಪರನೋ ಅಮೆರಿಕ ಪರನೋ ಅಥವಾ ತಟಸ್ಥಾನೋ? ಒಂದೇ ಒಂದು ಕ್ಲಾರಿಟಿ ಪಾಕಿಸ್ತಾನಕ್ಕಿಲ್ಲ. ಒಂದ್ ರೀತಿಯಲ್ಲಿ ಅಡ್ಡ ಕತ್ತಲೆಯಲ್ಲಿ ಸಿಕ್ಕಾಕೊಂಡು ಬಿಟ್ಟಿದೆ. ಆ ಕಡೆ ಚೀನಾ, ಈ ಕಡೆ ಅಮೆರಿಕ, ನಡುವೆ ಇರಾನ್. ಒಂದು ನ್ಯೂಕ್ಲಿಯರ್ ಇಟ್ಕೊಂಡಿರೋ ರಾಷ್ಟ್ರವಾಗಿ ಪಾಕಿಸ್ತಾನ ಪರದಾಡ್ತಾ ಇದೆ. ಹಾಗಾದ್ರೆ ಪಾಕಿಸ್ತಾನದ ಈ ಪರಿಸ್ಥಿತಿಗೆ ಕಾರಣ ಏನು? ಒದ್ದಾಡ್ತಾ ಇರೋದು ಯಾಕೆ ಅನ್ನೋದನ್ನ ನೋಡೋಣ. ಆದ್ರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ನೋಡಿ, ಫಸ್ಟ್ ಆಫ್ ಆಲ್ ನಾವು ದೊಡ್ಡ ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ನಮ್ಮ ದೇಶದ ಸಂವಿಧಾನ ಬರೆದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ಇವತ್ತು ನಮ್ಮ ದೇಶಕ್ಕೊಂದು ಆಡಳಿತದ ಸ್ಟ್ರಕ್ಚರ್ ಇದೆ. ಸಂವಿಧಾನ ಹೇಳ್ದಂಗೆನೆ ಕೋರ್ಟು, ಕಾನೂನು, ಸರ್ಕಾರಗಳು ನಡೀತಾ ಇದ್ದಾವೆ. ಯಾರು ಎಂಥವರೇ ಆಡಳಿತಕ್ಕೆ ಬಂದ್ರೂ ಅವರು ಸಂವಿಧಾನವನ್ನು ದಾಟಿ ಹೋಗೋದಿಕ್ಕೆ ಆಗೋದಿಲ್ಲ. ಅಂತಹ ಜಗತ್ ಶ್ರೇಷ್ಠ ಸಂವಿಧಾನ ನಮ್ಮ ದೇಶಕ್ಕೆ ಸಿಕ್ಕಿದೆ. ಆದ್ರೆ ಪಾಕಿಸ್ತಾನದಲ್ಲೂ ಇಂತಹದೊಂದು ಸಂವಿಧಾನ ಇದ್ದಿದ್ರೆ ಅಲ್ಲಿ ಅರಾಜಕತೆ ಉಂಟಾಗ್ತಾ ಇರಲಿಲ್ಲ. ಜನರಿಂದ ಎಲೆಕ್ಟ್ ಆಗಿರೋ ಪ್ರೈಮ್ ಮಿನಿಸ್ಟರ್ ಒಂದು ಡಿಸಿಷನ್ ತಗೊಂಡ್ರೆ ಮಿಲಿಟರಿ ಚೀಫ್ ಇನ್ನೊಂದು ಡಿಸಿಷನ್ ಮಾಡಿರ್ತಾರೆ. ಹೀಗಾಗಿ ಎತ್ತು ಎರೆಗೆಳಿತು, ಕ್ವಾನ ಕೆರೆಗೆಳಿತು ಅಂತ ಆ ದೇಶದ ಸ್ಥಿತಿ ಅಧೋಗತಿಗೆ ಹೋಗಿದೆ. ಜಸ್ಟ್ ಒಮ್ಮೆ ಥಿಂಕ್ ಮಾಡಿ ನೋಡಿ, ಈಗ ನಡೀತಾ ಇರೋ ಯುದ್ಧದಲ್ಲಿ ಪಾಕಿಸ್ತಾನ ಯಾರ ಪರ ಅನ್ನೋ ಸ್ಟ್ಯಾಂಡ್ ತಗೊಳ್ಳೋದೇ ಅವ್ರಿಗೆ ಕಷ್ಟ ಆಗ್ಬಿಟ್ಟಿದೆ. ಕಷ್ಟ ಅನ್ನೋದಕ್ಕಿಂತ ಇಕ್ಕಟ್ಟಾಗ್ಬಿಟ್ಟಿದೆ. ಚೀನಾ ಪಾಕಿಸ್ತಾನದ ಪರಮ ಮಿತ್ರ ರಾಷ್ಟ್ರ. ಚೀನಾದಿಂದ ಪಾಕಿಸ್ತಾನ ಸಾಕಷ್ಟು ಸಾಲ ತಗೊಂಡಿದೆ. ತನ್ನ ದೇಶದ ಜಾಗವನ್ನ ಚೀನಾಕ್ಕೆ ಒತ್ತೆ ಇಟ್ಬಿಟ್ಟಿದೆ. ಇದರ ಬಗ್ಗೆ ಪಾಕಿಸ್ತಾನದ ಜನರಿಗೆ ಸರ್ಕಾರದ ಮೇಲೆ ದೊಡ್ಡ ಮಟ್ಟದ ಆಕ್ರೋಶ ಇರೋದು ಕೂಡ ಸುಳ್ಳಲ್ಲ. ಇನ್ನೊಂದ್ ಕಡೆ ನೋಡಿ, ಇರಾನ್ ಪರ ಸದಾ ನಿಲ್ತಾ ಇದ್ದ ಪಾಕಿಸ್ತಾನ ಈಗಲೂ ನಿಂತ್ಕೊಂಡಿದೆ, ಇಲ್ಲ ಅಂತಲ್ಲ. ಆದ್ರೆ ಅಮೆರಿಕಕ್ಕೂ ಈಗ ಮುದ್ದಿನ ಕೂಸು ಆಗೋಕೆ ಟ್ರೈ ಮಾಡ್ತಾ ಇದೆ. ಇದು ಹೇಗ್ ಸಾಧ್ಯ? ಒಂದ್ ಕಡೆ ಚೀನಾಕ್ಕೆ ಮುದ್ದಿನ ಕೂಸು ಆಗೋಗಿದೆ, ಅದ್ರ ಜೊತೆಗೆ ಚೀನಾದ ಪರಮವೈರಿ ಅಮೆರಿಕಕ್ಕೂ ಕೂಸು ಆಗ್ತಾ ಇದೆ. ಇಲ್ಲಿ ಅಮೆರಿಕದ ಸ್ವಾರ್ಥ ಎದ್ದು ಕಾಣ್ತಾ ಇದೆ. 2-3 ಕಾರಣಗಳಿಗಾಗಿ ಪಾಕಿಸ್ತಾನ ಅಮೆರಿಕಕ್ಕೆ ಬೇಕೇ ಬೇಕು. ಒಂದು, ಏಷ್ಯಾದಲ್ಲಿ ಚೀನಾದ ಪ್ರಭಾವವನ್ನು ಕುಗ್ಸೋದಿಕ್ಕೆ. ಎರಡನೇದ್ದು, ಇರಾನ್ ಅನ್ನ ಮಟ್ಟ ಹಾಕೋದಿಕ್ಕೆ. ಇರಾನ್ ಜೊತೆ ಪಾಕಿಸ್ತಾನ ಗಡಿ ಹಂಚ್ಕೊಳ್ಳುತ್ತೆ. ಪಾಕಿಸ್ತಾನದಲ್ಲಿ ಆರ್ಥಿಕತೆ ಹಳ್ಳ ಹಿಡಿದಿರ್ಬೋದು, ಅರಾಜಕತೆ ಎದ್ದು ನಿಂತಿರ್ಬೋದು. ಆದ್ರೆ ಮಿಲಿಟರಿ ವಿಚಾರ ಬಂದಾಗ ಜಗತ್ತಿನ ಒಂದಿಷ್ಟು ಬಲಿಷ್ಠ ರಾಷ್ಟ್ರಗಳ ಪೈಕಿ ಪಾಕಿಸ್ತಾನ ಒಂದು ಅಂತ ಗುರುತಿಸಿಕೊಳ್ಳುತ್ತೆ. ಮುಖ್ಯವಾಗಿ ನ್ಯೂಕ್ಲಿಯರ್ ಹೊಂದಿರೋ ಏಕೈಕ ಮುಸ್ಲಿಂ ರಾಷ್ಟ್ರ ಈ ಪಾಕಿಸ್ತಾನ. ಹೀಗಾಗಿ ನಾನು ಪ್ಯಾಲೆಸ್ತೈನ್ಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ಕೊಳ್ತಾ ಇತ್ತು. ಈಗ ಇರಾನ್ ವಿಚಾರದಲ್ಲಿ ಇಕ್ಕಟ್ಟಿಗೆ ಸಿಕ್ಕಾಕೊಂಡಿದೆ. ಇರಾನ್ಗೆ ಸಪೋರ್ಟ್ ಮಾಡೋದಿಕ್ಕೆ ಹೋದ್ರೆ ಅಮೆರಿಕ ಸಿಟ್ಟಾಗುತ್ತೆ. ಇತ್ತೀಚೆಗಷ್ಟೇ ಪಾಕಿಸ್ತಾನದ ಆಸಿಂ ಮುನೀರ್ ಸಾಹೇಬ್ರು ವೈಟ್ ಹೌಸ್ಗೆ ಹೋಗಿ ಟ್ರಂಪ್ ಜೊತೆ ಬಿರಿಯಾನಿ ತಿನ್ಕೊಂಡು ಬಂದಿದ್ದಾರಲ್ಲ. ಪಾಕಿಸ್ತಾನ ಸರ್ಕಾರ ಚೀನಾ ಹತ್ರ ಸಾಲ ಮಾಡುತ್ತೆ. ಪಾಕಿಸ್ತಾನದ ಮಿಲಿಟರಿ ಚೀಫ್ ಅಮೆರಿಕ ಜೊತೆ ಬಿರಿಯಾನಿ ತಿಂತಾರೆ. ಒಂದಕ್ಕೊಂದು ತಾಳ ಇಲ್ಲ, ಮೇಳ ಇಲ್ಲ. ಅದಕ್ಕೆ ಹೇಳಿದ್ದು, ನಮ್ಮಂತ ಸಂವಿಧಾನ ಬೇರೆ ಯಾವ ದೇಶದಲ್ಲೂ ಇಲ್ಲ. ನೋಡಿ, ಆಸಿಂ ಮುನೀರ್ ಟ್ರಂಪ್ ಜೊತೆಗೆ ಬಿರಿಯಾನಿ ತಿನ್ಕೊಂಡು ಬರ್ತಾರೆ. ಬಂದಾದ್ಮೇಲೆ ಟ್ರಂಪ್ಗೆ ಇಂಡಿಯಾ ಪಾಕಿಸ್ತಾನ ವಾರ್ ನಿಲ್ಲಿಸಿದ್ದಕ್ಕೆ ಶಾಂತಿಗಾಗಿ ಕೂಡ ನೊಬೆಲ್ ಪ್ರಶಸ್ತಿಯನ್ನು ಕೊಡಬೇಕು ಅಂತ ಪಾಕಿಸ್ತಾನ ಅಧಿಕೃತವಾಗಿ ಹೇಳುತ್ತೆ. ಅದಾದ್ಮೇಲೆ ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡುತ್ತೆ. ಇದಾದ್ಮೇಲೆ ಪಾಕಿಸ್ತಾನದ ವರ್ಷ ಮತ್ತೆ ಚೇಂಜ್ ಆಗುತ್ತೆ. ಇರಾನ್ ಮೇಲೆ ದಾಳಿ ಮಾಡಿದ್ದಕ್ಕೆ ಅಮೆರಿಕ ದುಷ್ಕೃತ್ಯವನ್ನ ಪಾಕಿಸ್ತಾನ ಕಣಿಸುತ್ತೆ. ಏನಾಗ್ತಿದೆ ಪಾಕಿಸ್ತಾನದಲ್ಲಿ? ಒಂದೇ ಒಂದು ಕ್ಲಾರಿಟಿ ಇಲ್ಲ. ಸರ್ಕಾರ ಹಾಗೂ ಸೇನೆ ನಡುವೆ ಒಗ್ಗಟ್ಟು ಇಲ್ಲ. ಇಂಡಿಯಾ ಪಾಕಿಸ್ತಾನ ನಡುವೆ ನಡೀತಾ ಇದ್ದ ಯುದ್ಧಕ್ಕೆ ಕದನ ವಿರಾಮ ಬಿದ್ದಿದ್ದಕ್ಕೆ ಪಾಕಿಸ್ತಾನವೇ ಯುದ್ಧ ಗೆದ್ದಿದೆ ಅನ್ನೋ ರೀತಿ ಆಸಿಂ ಮುನೀರ್ ಹೇಳ್ಕೊಂಡು ಓಡಾಡ್ತಾನೆ. ಪಾಕಿಸ್ತಾನದಲ್ಲಿ ಆತನ ಆತ್ಮಹತ್ಯೆಗಂತೂ ಕಮ್ಮಿನೇ ಇಲ್ಲ. ಸ್ವಯಂ ಘೋಷಿತ ಮಹಾನಾಯಕ ಆಗ್ಬಿಟ್ಟಿದ್ದಾನೆ. ತನ್ನ ದೇಶನ ಚೀನಾಗೆ ಒತ್ತೆ ಇಟ್ಟಿದ್ದಾನೆ. ಊರು ತುಂಬಾ ಸಾಲ ಮಾಡ್ಕೊಂಡಿದ್ದಾನೆ. ಆದ್ರೂ ಆತ್ಮಹತ್ಯೆ ಮಾತ್ರ ನಿಲ್ತಾ ಇಲ್ಲ. ಇನ್ನೊಂದ್ ಕಡೆ ಈ ಪಾಕಿಸ್ತಾನದವರು ಮುಸ್ಲಿಂ ಸಮುದಾಯದ ಬಗ್ಗೆ ಮಾತಾಡ್ತಾರೆ. ಇಸ್ಲಾಂಗಾಗಿ ಜೆರುಸಲೇಮು, ಫೆಲೆಸ್ತೀನು, ಗಾಜಾ ಅದೇನೇನೋ ಹೇಳ್ತಾ ಇರ್ತಾರೆ. ಕೊನೆಗೆ ಅಮೆರಿಕ ಮುಂದೆ ಹೋಗಿ ಮಂಡಿ ಇರ್ತಾರೆ. ಇದು ಒಂಥರ ಜಾಗತಿಕ ರಾಜಕಾರಣದ ಬೂಟಾಟಿಕೆ ಆಗ್ಬಿಟ್ಟಿದೆ. ತನ್ನ ದೇಶದ್ದೇ ಹಿತಾಸಕ್ತಿ ಕಾಪಾಡ್ಲಿಕ್ಕೆ ಆಗದ ಇವರು ನ್ಯೂಕ್ಲಿಯರ್ ರಾಷ್ಟ್ರವಾಗಿ ಇರಾನ್ಗೂ ಫೆಲೆಸ್ತೀನ್ಗೂ ಸಪೋರ್ಟ್ ಮಾಡೋದು ಕನ್ಸಿನ ಮಾತು ಬಿಡಿ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಸ್ಪೆಷಲ್ ಸ್ಟೋರಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.